ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ ಹಾಗೂ ಇತಿಹಾಸಕ್ತರೆ, ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್ ಮತ್ತೊಮ್ಮೆ ನಿಮ್ಮ ಮುಂದೆ. ಇಂದು ನಾನು ನಿಮ್ಮೊಂದಿಗೆ ತಂಜಾವೂರಿನ ಚೋಳರು, ಅವರ ರಾಜಕೀಯ ಇತಿಹಾಸ ಹಾಗೂ ಅವರ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಕುರಿತು ಮಾತನಾಡುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಷಯವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ಪದವಿ ವಿದ್ಯಾರ್ಥಿಗಳ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ವಿಷಯವಾಗಿದೆ. ಬನ್ನಿ, ಕೇಳಿಸಿಕೊಳ್ಳಿ, ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆದು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸಿ ನಾನು ನನ್ನ ಮಾತುಗಳನ್ನು ಮುಂದುವರಿಸುತ್ತಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತದ ಪ್ರಾಚೀನ ರಾಜ್ಯಗಳಲ್ಲಿ ಚೋಳರ ರಾಜ್ಯವೂ ಕೂಡ ಒಂದಾಗಿದೆ. ದಕ್ಷಿಣ ಭಾರತದಲ್ಲಿ ಪಲ್ಲವರ ನಂತರ ಚೋಳರು ಕ್ರಿಸ್ತಶಕ 9ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಕೋರಮಂಡಲ ತೀರದಲ್ಲಿ ನೆಲ್ಲೂರಿನಿಂದ ಪುದುಕೋಟೆಯವರೆಗೂ ವಿಸ್ತರಿಸಿದ ವಿಶಾಲವಾದ ರಾಜ್ಯವನ್ನು ಆಳಿ, ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರಸಾರ ಮಾಡಿ, ಬೃಹತ್ ಭಾರತ ಸಂಸ್ಕೃತಿಯ ನಿರ್ಮಾಣದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದರು. ತಂಜಾವೂರು ಅವರ ರಾಜಧಾನಿಯಾಗಿತ್ತು ಮತ್ತು ಹುಲಿ ಈ ಚೋಳರ ರಾಜ್ಯ ಲಾಂಛನವಾಗಿತ್ತು. ಚೋಳರ ಇತಿಹಾಸದ ಅಧ್ಯಯನಕ್ಕೆ ಅಶೋಕನ ಶಾಸನಗಳು, ಮೆಗಸ್ತನೀಸನ ಇಂಡಿಕಾ, ಬೌದ್ಧ ಗ್ರಂಥವಾದ ಮಹಾವಂಶ ಎನ್ನುವ ಕೃತಿ, ಸಂಗಮ್ ಸಾಹಿತ್ಯ, ಆಳ್ವಾರರು ಮತ್ತು ನಾಯ್ನಾರರ ಕೃತಿಗಳು ಹಾಗೂ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಎನ್ನುವ ಗ್ರೀಕ್ ಅನಾಮಧೇಯ ಕೃತಿ ಮತ್ತು ಉತ್ತರ ಮೇರೂರು ಶಾಸನಗಳು ಮೂಲ ಆಧಾರವಾಗಿವೆ. ಇವುಗಳ ಹಿನ್ನೆಲೆಯಲ್ಲಿ ಈಗ ಚೋಳರ ರಾಜಕೀಯ ಇತಿಹಾಸವನ್ನು ನೋಡೋಣ. ಕರಿಕಾಲ ಚೋಳನು ಚೋಳ ವಂಶದ ಪ್ರಥಮ ಅರಸನಾಗಿದ್ದಾನೆ. ಕರಿಕಾಲ ಚೋಳನ ನಂತರ ಸೆಂಗಣ್ಣನ್ ಎನ್ನುವವನು ಚೋಳರ ರಾಜ್ಯವನ್ನು ಆಳಿದನು. ಮುಂದೆ ಪಲ್ಲವರು ಪ್ರಬಲರಾಗಿ ಚೋಳರನ್ನು ಮೂಲೆಗೆ ತಳ್ಳಿದರು. ನಂತರ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಚೋಳರು ಮತ್ತೆ ಪ್ರಬಲರಾಗಿ ತಮ್ಮ ಆಡಳಿತವನ್ನು ಆರಂಭ ಮಾಡಿದರು. ಅಂತಹವರಲ್ಲಿ ಬಹಳ ಮುಖ್ಯನಾದವನೆಂದರೆ ವಿಜಯಾಲಯ. ವಿಜಯಾಲಯ ಕ್ರಿಸ್ತಶಕ 850ನೇ ಇಸ್ವಿಯಲ್ಲಿ ಪಲ್ಲವರ ಸಾಮಂತಿಕೆಯನ್ನು ವಿರೋಧಿಸಿ ತಂಜಾವೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ ನಡೆಸತೊಡಗಿದನು. ಆನಂತರ ಅಧಿಕಾರಕ್ಕೆ ಬಂದ ವಿಜಯಾಲಯನ ಮಗನಾದ ಆದಿತ್ಯನು ಪಲ್ಲವರ ಅಪರಾಜಿತವರ್ಮನನ್ನು ಸೋಲಿಸಿ ಮತ್ತೆ ಸ್ವತಂತ್ರನಾದನು. ಮುಂದೆ ಚೇರರು ಮತ್ತು ಗಂಗರನ್ನು ಸೋಲಿಸಿ ವಿಜಯಾಲಯನ ಮಗನಾಗಿದ್ದ ಆದಿತ್ಯನು ಚೋಳರ ರಾಜ್ಯವನ್ನು ವಿಸ್ತರಿಸಿದನು. ನಂತರ 1ನೇ ಪಾರಾಂತಕ ಚೋಳನು ಅಧಿಕಾರಕ್ಕೆ ಬಂದನು. 1ನೇ ಪಾರಾಂತಕ ಚೋಳ ಒಬ್ಬ ಮುಖ್ಯನಾದ ಅರಸನಾಗಿದ್ದು ಪಾಂಡ್ಯರು, ಪಲ್ಲವರು ಮತ್ತು ಬಾಣರಸರನ್ನು ಸೋಲಿಸಿದನು. ಮುಂದೆ ಕ್ರಿಸ್ತಶಕ 949ನೇ ಇಸ್ವಿಯಲ್ಲಿ ರಾಷ್ಟ್ರಕೂಟರ ಅರಸನಾಗಿದ್ದ 3ನೆಯ ಕೃಷ್ಣನೊಂದಿಗೆ ಜರುಗಿದ ತಕ್ಕೋಲಂ ಕಾಳಗದಲ್ಲಿ ಪಾರಾಂತಕನು ಸೋತು ಮರಣ ಹೊಂದಿದನು. 1ನೇ ಪಾರಾಂತಕನು ಕ್ರಿಸ್ತಶಕ 921ನೇ ಇಸ್ವಿಯಲ್ಲಿ ಹೊರಡಿಸಿರುವ ಉತ್ತರ ಮೇರೂರು ಶಾಸನವು ಚೋಳರ ಸ್ಥಳೀಯ ಸರ್ಕಾರ ಅಥವಾ ಗ್ರಾಮೀಣ ಆಡಳಿತ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ವಿವರಿಸಿ ಭಾರತದಲ್ಲಿದ್ದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಿದರ್ಶನವನ್ನು ಕೊಟ್ಟಿದೆ ಈ ಪಾರಾಂತಕನು ಹೊರಡಿಸಿದ್ದಂತಹ ಉತ್ತರ ಮೇರೂರು ಶಾಸನ. ಪಾರಾಂತಕನ ನಂತರ ರಾಜರಾಜ ಚೋಳನು ಅಧಿಕಾರಕ್ಕೆ ಬಂದನು. ಈ ರಾಜರಾಜ ಚೋಳ ಚೋಳರಲ್ಲೆಲ್ಲ ಪ್ರಸಿದ್ಧನಾದ ಅರಸನಾಗಿದ್ದಾನೆ. ರಾಜರಾಜ ಚೋಳನು ಸಿಂಹಾಸನಕ್ಕೆ ಬಂದಾಗ ಚೋಳ ರಾಜ್ಯದ ಗಡಿಗಳು ಬಹಳ ಕ್ಷೀಣಿಸಿದ್ದುವು. ಆದ್ದರಿಂದ ರಾಜರಾಜನು ರಾಜ್ಯ ವಿಸ್ತರಣೆಯತ್ತ ಗಮನವನ್ನು ಹರಿಸಿ ಪ್ರಬಲವಾದ ಸೈನ್ಯವನ್ನು ಕಟ್ಟಿ ತನ್ನ ಶತ್ರುಗಳನ್ನೆಲ್ಲರನ್ನೂ ಸಹ ನಿಗ್ರಹಿಸಿ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸಿ ಚೋಳರ ಘನತೆ ಮತ್ತು ಗೌರವಗಳನ್ನು ಹೆಚ್ಚಿಸಲು ಪ್ರಯತ್ನಿಸಿದ್ದನು. ಈ ನಿಟ್ಟಿನಲ್ಲಿ ರಾಜರಾಜ ಚೋಳನು ಹಲವಾರು ಯುದ್ಧಗಳನ್ನು ಮಾಡಬೇಕಾಯಿತು. ಈಗ ನೋಡೋಣ
ರಾಜರಾಜ ಚೋಳನು ಮಾಡಿದಂತಹ ಮುಖ್ಯವಾದ ಯುದ್ಧಗಳ ಬಗ್ಗೆ. ರಾಜರಾಜ ಚೋಳನ ಆಳ್ವಿಕೆಯ ಆರಂಭದಲ್ಲಿ ರಾಷ್ಟ್ರಕೂಟರ ಏಳಿಗೆಯಿಂದ ಚೋಳರ ಪ್ರಾಬಲ್ಯಕ್ಕೆ ಧಕ್ಕೆ ಉಂಟಾಗಿತ್ತು. ಆದ್ದರಿಂದ ದಕ್ಷಿಣ ಭಾರತದಲ್ಲಿ ಚೋಳರ ಪರಮಾಧಿಕಾರವನ್ನು ಸ್ಥಾಪಿಸಲು ರಾಜರಾಜ ಚೋಳನು ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸಿದನು. ರಾಜರಾಜನ ತಂಜಾವೂರು ಶಾಸನವು ಅವನ ಸಮರ ವೃತ್ತಾಂತವನ್ನು ವಿವರಿಸುತ್ತದೆ. ರಾಜರಾಜನ ಬಹುತೇಕ ಯುದ್ಧಗಳಲ್ಲಿ ರಾಜರಾಜ ಚೋಳನ ಮಗನಾಗಿದ್ದ ರಾಜೇಂದ್ರನೂ ಕೂಡ ಯಶಸ್ವಿಯಾಗಿ ದಂಡನಾಯಕನಾಗಿ ಭಾಗವಹಿಸಿದ್ದನು. ರಾಜರಾಜ ಚೋಳನು ಮೊದಲಿಗೆ ಪಾಂಡ್ಯರ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಪಾಂಡ್ಯರ ರಾಜನಾದ ಅಮರ ಭುಜಂಗನನ್ನು ಸೋಲಿಸಿ ಸೆರೆ ಹಿಡಿದು ಮಧುರೈಯನ್ನು ಆಕ್ರಮಿಸಿಕೊಂಡನು. ಈ ಮಧುರೆಯ ವಿಜಯವನ್ನು ಅವನ ತಿರುವಾಲಂಗಾಡು ಎನ್ನುವಂಥ ಶಾಸನ ಸ್ಪಷ್ಟವಾಗಿ ವಿವರಿಸುತ್ತದೆ. ನಂತರ ರಾಜರಾಜ ಚೋಳನು ಚೇರರ ವಿರುದ್ಧ ದಾಳಿಯನ್ನು ಮಾಡಿ ಚೇರರ ನೌಕಾಪಡೆಯನ್ನು ತಿವೇಂಡ್ರಂ ಬಳಿಯ ಕೊಲ್ಲಂ ಯುದ್ಧದಲ್ಲಿ ಸೋಲಿಸಿ ಚೇರರ ಹಲವಾರು ಪ್ರಾಂತ್ಯಗಳನ್ನು ತನ್ನ ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ಚೋಳರ ರಾಜ್ಯದ ಗಡಿಗಳನ್ನು ವಿಸ್ತರಿಸಿದನು. ಮುಂದೆ ಪಾಂಡ್ಯರು ಮತ್ತು ಚೇರರ ವಿಸ್ತರಣೆಯನ್ನು ತಡೆಯುವ ಸಲುವಾಗಿ ರಾಜರಾಜ ಚೋಳನು ಕೊಡಗಿನ ಉದಗೈ ಅಥವಾ ಕಡುಮಲೈ ಎನ್ನುವ ಸ್ಥಳವನ್ನು ಆಕ್ರಮಿಸಿಕೊಂಡು ಅಲ್ಲಿ ಒಂದು ಬೇಲಿಯ ಹಾಗೆ ಮಾರ್ಪಟ್ಟನು ಅವರ ವಿಸ್ತರಣೆಗೆ. ನಂತರ ರಾಜರಾಜ ಚೋಳನು ತನ್ನ ಮಗನನ್ನು ಪಶ್ಚಿಮದ ದಂಡಯಾತ್ರೆಗೆ ಕಳುಹಿಸಿ ಕೊಂಕಣ ಮತ್ತು ತುಳುನಾಡುಗಳನ್ನು ಯಶಸ್ವಿಯಾಗಿ ತನ್ನ ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡನು. ಆನಂತರ ರಾಜರಾಜ ಚೋಳನು ಪ್ರಬಲವಾದ ನೌಕಾಪಡೆಯೊಂದನ್ನು ನಿರ್ಮಿಸಿ ಶ್ರೀಲಂಕಾಕ್ಕೆ ಮುತ್ತಿಗೆಯನ್ನು ಹಾಕಿ ಅದರ ರಾಜಧಾನಿಯಾಗಿದ್ದ ಅನುರಾಧಾಪುರವನ್ನು ವಶಪಡಿಸಿಕೊಂಡನು. ಈ ವಿಜಯದ ನೆನಪಿಗಾಗಿ ಅಲ್ಲಿ ಶಿವ ದೇವಾಲಯವೊಂದನ್ನು ನಿರ್ಮಿಸಿದನು. ಆನಂತರ ರಾಜರಾಜ ಚೋಳನು ಗಂಗವಾಡಿ, ನೊಳಂಬವಾಡಿ ಮತ್ತು ಪಶ್ಚಿಮದ ಚಾಲುಕ್ಯರನ್ನೂ ಸೋಲಿಸಿ ಅವರ ರಾಜ್ಯಗಳನ್ನು ತನ್ನ ಚೋಳ ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ಮತ್ತಷ್ಟು ವಿಸ್ತರಣೆಯನ್ನು ಮಾಡಿದನು ರಾಜರಾಜ ಚೋಳ. ಮುಂದೆ ರಾಜರಾಜ ಚೋಳನು ಪೂರ್ವದ ಚಾಲುಕ್ಯರ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿ ಶಕ್ತಿವರ್ಮನಿಗೆ ಸಿಂಹಾಸನವನ್ನು ಪಡೆದುಕೊಳ್ಳಲು ಸಹಾಯ ಮಾಡಿದ್ದಷ್ಟೇ ಅಲ್ಲದೆ ತನ್ನ ಮಗಳನ್ನು ಶಕ್ತಿವರ್ಮನ ಸಹೋದರನಿಗೆ ವಿವಾಹ ಮಾಡಿಕೊಟ್ಟನು. ಈ ಕಾರ್ಯಗಳಿಂದಾಗಿ ಪೂರ್ವದ ಚಾಲುಕ್ಯರು ಮತ್ತು ಪಶ್ಚಿಮದ ಚಾಲುಕ್ಯರು ಒಂದಾಗುವುದನ್ನು ಯಶಸ್ವಿಯಾಗಿ ತಡೆದು ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಿ ತನ್ನ ಘನತೆಯನ್ನು ಉಳಿಸಿಕೊಂಡನು ಪ್ರಸಿದ್ಧ ಅರಸನಾಗಿದ್ದ ರಾಜರಾಜ ಚೋಳ. ಆನಂತರ ರಾಜರಾಜ ಚೋಳನು ತನ್ನ ಪ್ರಬಲ ನೌಕಾಪಡೆಯ ಸಹಾಯದಿಂದ ಮತ್ತಷ್ಟು ದಿಗ್ವಿಜಯ ಯಾತ್ರೆಯನ್ನು ಮುಂದುವರಿಸುತ್ತಾ ಹೋಗಿ ಹಿಂದೂ ಮಹಾಸಾಗರದಲ್ಲಿರುವಂತಹ ಮಾಲ್ಡೀವ್ಸ್ ದ್ವೀಪಗಳನ್ನು ಗೆದ್ದು ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಹರಡಿಬಿಟ್ಟನು. ಹೀಗೆ ರಾಜರಾಜ ಚೋಳನು ಮಹಾನ್ ವಿಜೇತನಾಗಿ ಸಿಂಹಳ, ಕೇರಳ, ಪಾಂಡ್ಯ, ಕಳಿಂಗ, ಗಂಗ ಮತ್ತು ಚಾಲುಕ್ಯರ ಪ್ರಭಾವವನ್ನು ಮುರಿದು ತುಂಗಭದ್ರಾ ನದಿಯೂ ಸೇರಿದಂತೆ ಇಡೀ ದಕ್ಷಿಣ ಭಾರತವನ್ನೆಲ್ಲ ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದನು. ಪ್ರಬಲ ಅರಸನಾಗಿದ್ದ ರಾಜರಾಜ ಚೋಳನಿಗೆ ಶಿವಪಾದಶೇಖರ, ಮುಮ್ಮಡಿ ಚೋಳ, ಜಯಗೊಂಡತ್, ಪಾಂಡ್ಯ ಕುಲನಾಶಿನಿ, ರಾಜಕೇಸರಿ ಇನ್ನೂ ಮುಂತಾದ ಬಿರುದುಗಳು ಇದ್ದುವು. ಈ ಬಿರುದುಗಳು ರಾಜರಾಜ ಚೋಳನ ಜೀವನ ಮತ್ತು ಸಾಧನೆಯನ್ನು ಯಶಸ್ವಿಯಾಗಿ ಪರಿಚಯ ಮಾಡಿಕೊಡುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೋಡೋಣ ಉತ್ತಮ ರಾಜನೀತಿಜ್ಞ ಮತ್ತು ಕಲಾಪ್ರೇಮಿಯಾಗಿ ರಾಜರಾಜ ಚೋಳನ ಸಾಧನೆಗಳನ್ನು. ರಾಜರಾಜ ಚೋಳ ವಿಶಾಲ ರಾಜ್ಯವನ್ನು ನಿರ್ಮಿಸಿ ಆ ವಿಶಾಲವಾದ ರಾಜ್ಯದಲ್ಲಿ ಉತ್ತಮ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದನು. ಶ್ರೇಷ್ಠ ಶಿವಭಕ್ತನಾಗಿದ್ದ ರಾಜರಾಜ ಚೋಳನು ಅನೇಕ ಶಿವಾಲಯಗಳನ್ನೂ ಕೂಡ ನಿರ್ಮಾಣ ಮಾಡಿದ್ದಾನೆ. ತಂಜಾವೂರಿನ ಬೃಹದೇಶ್ವರ ದೇವಾಲಯದ ನಿರ್ಮಾಣ ಈತನದ್ದೇ ಆಗಿದೆ. ಈ ಬೃಹದೇಶ್ವರ ದೇವಾಲಯ ಇವತ್ತಿಗೂ ಕೂಡ ತನ್ನ ಬೃಹತ್ತಿಗೆ ಹಾಗೂ ಮಹತ್ತಿಗೆ ಹೆಸರುವಾಸಿಯಾಗಿದೆ. ಬೃಹದೇಶ್ವರ ದೇವಾಲಯವು
ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಶ್ರೇಷ್ಠ ಕಲಾಕೃತಿಯಾಗಿದೆ. ಈ ದೇವಾಲಯದ ಗರ್ಭಗುಡಿಯ ಮೇಲಿರುವಂತಹ 200 ಅಡಿ ಎತ್ತರದ ಬೃಹತ್ ಶಿಖರವು ಆ ದೇವಾಲಯದ ಒಂದು ವಿಶೇಷತೆಯಾಗಿ ಮಾರ್ಪಟ್ಟಿದೆ. ಶಿವನಿಗೆ ಅರ್ಪಿತವಾಗಿರುವ ಈ ದೇವಾಲಯದ ನಿರ್ಮಾಣದಿಂದ ರಾಜರಾಜ ಚೋಳನಿಗೆ ಶಿವಪಾದಶೇಖರ ಎನ್ನುವ ಬಿರುದು ಬಂದಿತ್ತು. ಶಿವಭಕ್ತನಾಗಿದ್ದ ರಾಜರಾಜ ಚೋಳನು ಧರ್ಮಸಹಿಷ್ಣುವಾಗಿದ್ದು ಇತರೆ ಧರ್ಮಗಳನ್ನು ಸಮಾನವಾದ ದೃಷ್ಟಿಯಿಂದ ಕಾಣುತ್ತಿದ್ದನು. ಜಾವಾದ ಶೈಲೇಂದ್ರ ಚಕ್ರವರ್ತಿ ಶ್ರೀಮಾರ ವಿಜಯತುಂಗವರ್ಮನು ನಾಗಪಟ್ಟಣಂನಲ್ಲಿ ಬೌದ್ಧ ವಿಹಾರವೊಂದನ್ನು ನಿರ್ಮಿಸುವುದಕ್ಕೆ ಅನುಮತಿಯನ್ನು ಕೇಳಿದಾಗ ಉದಾರಿಯಾಗಿದ್ದ ರಾಜರಾಜ ಚೋಳ ಸಂತೋಷದಿಂದ ಅನುಮತಿಯನ್ನು ನೀಡಿ ಅದಕ್ಕೆ ಬೇಕಾದ ನೆರವನ್ನು ನೀಡಿ ಮತ್ತು ಒಂದು ಗ್ರಾಮವನ್ನು ಕೂಡ ದತ್ತಿಯಾಗಿ ನೀಡಿದ್ದನು ಈ ರಾಜರಾಜ ಚೋಳನು. ಮುಂದೆ ಉತ್ತಮ ಆಡಳಿತಗಾರನಾಗಿದ್ದ ರಾಜರಾಜ ಚೋಳನು ಕ್ರಿಸ್ತಶಕ 1000 ವೇಳೆಯಲ್ಲಿ ಭೂ ಮಾಪನ ಪದ್ಧತಿಯನ್ನು ಕೂಡ ಆರಂಭ ಮಾಡಿದ್ದನು. ಇಷ್ಟೆಲ್ಲವೂ ಕೂಡ ರಾಜರಾಜನ ಸಾಧನೆಗಳಾಗಿ ಮಾರ್ಪಟ್ಟಿವೆ. ರಾಜರಾಜ ಚೋಳನ ಮರಣ ಹೊಂದಿದ ನಂತರದಲ್ಲಿ ಅವನ ಮಗನಾಗಿದ್ದಂತಹ ರಾಜೇಂದ್ರ ಚೋಳನು ಅಧಿಕಾರಕ್ಕೆ ಬಂದನು. ಶ್ರೇಷ್ಠ ತಂದೆಯ ಶ್ರೇಷ್ಠ ಮಗನಾಗಿದ್ದ ರಾಜೇಂದ್ರ ಚೋಳ ತನ್ನ ತಂದೆಯಂತೆಯೇ ಪರಾಕ್ರಮಿಯಾಗಿದ್ದನು. ರಾಜೇಂದ್ರನು ತನ್ನ ತಂದೆಯ ಕಾಲದಲ್ಲಿ ಸಕಲ ವಿದ್ಯಾಪಾರಂಗತನಾಗಿ ತಂದೆಯ ಜೊತೆಯಲ್ಲಿ ಸಮರಗಳಲ್ಲಿ ಭಾಗವಹಿಸಿ ಆಡಳಿತಾನುಭವ ಮತ್ತು ಸಮರ ಪರಿಣಿತಿಯನ್ನು ಗಳಿಸಿ ಮುಂದೆ 32 ವರ್ಷಗಳ ಕಾಲ ಸಮರ್ಥವಾಗಿ ರಾಜ್ಯಭಾರವನ್ನು ಮಾಡಿ ತಮಿಳ್ ಸಂಸ್ಕೃತಿಯ ಸರ್ವತೋಮುಖದ ಏಳಿಗೆಗೆ ಶ್ರಮಿಸಿದ್ದಾನೆ ಈ ರಾಜೇಂದ್ರ ಚೋಳ. ರಾಜೇಂದ್ರನು ತನ್ನ ತಂದೆಯಂತೆಯೇ ರಾಜ್ಯದ ವಿಸ್ತರಣಾ ನೀತಿಯನ್ನು ಮುಂದುವರಿಸಿ ಸಿಂಹಳದ ಮಹೇಂದ್ರನನ್ನು ಸೋಲಿಸಿ ಅವನನ್ನು ಸೆರೆಗೆ ಹಾಕಿ ಈಗ ಸಂಪೂರ್ಣ ಲಂಕೆಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು. ನಂತರ ರಾಜೇಂದ್ರ ಚೋಳನು ಚಾಲುಕ್ಯ ದೊರೆ ಜಯಸಿಂಹನನ್ನು ಸೋಲಿಸಿ ಅವನ ರಾಜ್ಯವನ್ನು ಕೂಡ ಕಸಿದುಕೊಂಡನು. ಮುಂದೆ ತಲಕಾಣಿನ ಗಂಗರನ್ನು ಸೋಲಿಸಿ ಗಂಗರ ರಾಜ್ಯವನ್ನು ವಶಪಡಿಸಿಕೊಳ್ಳಲಾಯಿತು. ಆನಂತರ ಬಂಗಾಳಕ್ಕೆ ದಿಗ್ವಿಜಯನ್ನು ಮಾಡಿಕೊಳ್ಳುತ್ತಾ ಹೋಗಿ ಬಂಗಾಲದ ಅರಸನಾಗಿದ್ದ ಮಹಿಪಾಲನನ್ನು ಸೋಲಿಸಿ ರಾಜೇಂದ್ರ ಚೋಳನು ಗಂಗೈ ಕೊಂಡ ಚೋಳ ಎನ್ನುವ ಬಿರುದನ್ನು ಧರಿಸಿಕೊಂಡನು. ಬಂಗಾಳವನ್ನು ಜಯಿಸಿದ್ದರ ನೆನಪಿಗಾಗಿ ಗಂಗಾ ನದಿಯ ನೀರನ್ನು ತಂದು ತನ್ನ ರಾಜ್ಯದಲ್ಲಿ ಚೋಳಗಂಗಂ ಎನ್ನುವ ದೊಡ್ಡ ಕೆರೆಯೊಂದನ್ನು ನಿರ್ಮಿಸಿ ಬಂಗಾಳದಿಂದ ತಂದಿದ್ದ ಪವಿತ್ರ ಗಂಗಾಜಲವನ್ನು ಆ ಕೆರೆಗೆ ಸೇರಿಸಿ ಆನಂತರ ಆ ಊರನ್ನು ಗಂಗೈ ಕೊಂಡ ಚೋಳಪುರಂ ಎಂದು ಹೆಸರಿಸಿ ಆ ಊರಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದನು ಎಂದು ತಿರುಮಲೈ ಶಾಸನವು ರಾಜೇಂದ್ರ ಚೋಳನ ಸಾಧನೆಯನ್ನು ವರ್ಣಿಸುತ್ತದೆ. ಆನಂತರದಲ್ಲಿ 1ನೆಯ ರಾಜೇಂದ್ರ ಚೋಳನು ಆಗ್ನೇಯ ಏಷ್ಯಾದ ರಾಜ್ಯಗಳಾಗಿದ್ದ ಮಲಯ, ಸುಮಾತ್ರ ಮುಂತಾದ ದ್ವೀಪಗಳನ್ನು ಸಹ ಜಯಿಸಿ ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಹರಡಿದನು. ಮುಂದೆ ಸಮರ್ಥನಾಗಿದ್ದ ರಾಜೇಂದ್ರ ಚೋಳನು ಚೀನಾ ದೇಶಕ್ಕೆ ರಾಯಭಾರಿ ನಿಯೋಗವೊಂದನ್ನು ಕಳುಹಿಸಿ ಚೀನಾ ದೇಶದಲ್ಲಿ ಭಾರತೀಯರ ವಸಾಹತುವೊಂದನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದ ರಾಜೇಂದ್ರ ಚೋಳ. ಇದು ಅವನ ಮತ್ತೊಂದು ಸಾಧನೆ. 1ನೆಯ ರಾಜೇಂದ್ರ ಚೋಳನು ಅಪ್ರತಿಮ ದಿಗ್ವಿಜಯಿ, ಉತ್ತಮ ಆಡಳಿತಗಾರ ಮತ್ತು ಕಲಾಪ್ರೇಮಿಯೂ ಆಗಿದ್ದನು. ಇವನ ಆಳ್ವಿಕೆಯಲ್ಲಿ ಚೋಳರ ಪ್ರಭುತ್ವವು ಉತ್ತುಂಗ ಶಿಖರವನ್ನು ತಲುಪಿತ್ತು. ವಿದ್ಯಾಭಿಮಾನಿಯಾಗಿದ್ದ ರಾಜೇಂದ್ರ ಚೋಳನು ವಿದ್ಯಾಪೀಠವೊಂದನ್ನು ಸ್ಥಾಪಿಸಿ ಪಂಡಿತ ಚೋಳ ಎನ್ನುವ ಬಿರುದನ್ನು ಕೂಡ ಧರಿಸಿದ್ದನು. ರಾಜೇಂದ್ರ ಚೋಳನ ನಂತರ 1ನೆಯ ರಾಜಾಧಿರಾಜ, 2ನೆಯ ರಾಜೇಂದ್ರ, ವೀರರಾಜೇಂದ್ರ ಮತ್ತು 1ನೆಯ ಕುಲೋತ್ತುಂಗ ಮುಂತಾದವರು ಚೋಳ ರಾಜ್ಯವನ್ನು ಆಡಳಿತ ನಡೆಸಿದರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಚೋಳರ ರಾಜಕೀಯ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರ. ಈಗ ನೋಡೋಣ ಚೋಳರ ಆಡಳಿತ ವ್ಯವಸ್ಥೆಯನ್ನು ಕುರಿತು. ಚೋಳರ ಪ್ರಭುತ್ವ ರಾಜಪ್ರಭುತ್ವವೇ ಆಗಿದ್ದರೂ ಕೂಡ ಅಲ್ಲಿ ಜಾತ್ಯತೀತ ತತ್ವಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು.
ರಾಜನಿಗೆ ಸಹಾಯಕರಾಗಿ ಉನ್ನತ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಇದ್ದರು. ವಿಶೇಷವೆಂದರೆ ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಮಂತ್ರಿಗಳು ಅಥವಾ ಮಂತ್ರಿಮಂಡಲಗಳು ಇರಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಹಲವಾರು ಶಾಖೆಗಳಿದ್ದು ಪ್ರತಿಯೊಂದಕ್ಕೂ ಕೂಡ ಒಬ್ಬೊಬ್ಬ ಕಾರ್ಯದರ್ಶಿ ಅಥವಾ ಅಧಿಕಾರಿ ಇರುತ್ತಿದ್ದನು. ಇನ್ನು ಭೂಕಂದಾಯದ ನಿಗದಿಯಲ್ಲಿ ಭೂಮಿಯ ಅಳತೆ ಮತ್ತು ಅದರ ಫಲವತ್ತತೆಗೆ ಅನುಗುಣವಾಗಿ ಕಂದಾಯವನ್ನು ನಿಗದಿ ಮಾಡಲಾಗುತ್ತಿತ್ತು. ನೀರಾವರಿ ಸೌಲಭ್ಯವನ್ನು ಒದಗಿಸಲು ರಾಜ್ಯದ ಆದಾಯವನ್ನು ಬಳಸಲಾಗುತ್ತಿತ್ತು. ಚೋಳರು ಅನೇಕ ಅಣೆಕಟ್ಟುಗಳನ್ನು, ಕಾಲುವೆಗಳನ್ನು ಮತ್ತು ರಸ್ತೆಗಳನ್ನು ನಿರ್ಮಿಸಿ ಜನಸಾಮಾನ್ಯರಿಗೆ ಸಂಪೂರ್ಣವಾದ ಸೌಲಭ್ಯವನ್ನು ಒದಗಿಸಿಕೊಡುತ್ತಿದ್ದರು. ಹಾಗೆ ಈ ಚೋಳರ ಸೈನ್ಯವು ಆನೆ, ಕುದುರೆ, ಪದಾತಿ ದಳ ಹಾಗೂ ಬಲವಾದ ನೌಕಾದಳವನ್ನೂ ಕೂಡ ಹೊಂದಿತ್ತು. ಚೋಳರ ನೌಕಾದಳವು ಕೋರಮಂಡಲ್ ಮತ್ತು ಮೆಂಟಾರ್ ತೀರಗಳನ್ನು ನಿಯಂತ್ರಿಸುತ್ತಿತ್ತು. ರಾಜನು ಆಗಾಗ ರಾಜ್ಯದಲ್ಲಿ ಸಂಚಾರವನ್ನು ಕೈಗೊಂಡು ಆಡಳಿತದ ಸುವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದನು. ಇಷ್ಟೆಲ್ಲ ವಿಶೇಷತೆಗಳು ಚೋಳರ ಕಾಲದಲ್ಲಿ ಇದ್ದುದರಿಂದಾಗಿ ಚೋಳರ ಆಡಳಿತ ವ್ಯವಸ್ಥೆಯು ಅತ್ಯಂತ ಸುಲಭವಾಗಿತ್ತು, ಅತ್ಯಂತ ಉತ್ತಮವಾದುದಾಗಿತ್ತು ಎಂದು ಹೇಳಬಹುದು. ಹಾಗೆ ವಿಶಾಲವಾಗಿದ್ದ ಚೋಳರ ರಾಜ್ಯವನ್ನು ಸುವ್ಯವಸ್ಥಿತವಾಗಿ ಆಡಳಿತ ನಡೆಸುವ ಸಲುವಾಗಿ ಮಂಡಲ, ಜಿಲ್ಲೆ ಇಂತಾಗಿ ವಿಂಗಡಿಸಲಾಗಿತ್ತು. ಒರ್ ಮತ್ತು ಬ್ರಹ್ಮದೇಯ ಎನ್ನುವ ಎರಡು ರೀತಿಯ ಗ್ರಾಮಗಳು ಚೋಳರ ರಾಜ್ಯದಲ್ಲಿ ಇದ್ದುವು. ಉರ್ ಎಂಬುದು ಗ್ರಾಮದ ಎಲ್ಲ ಸಾರ್ವಜನಿಕರನ್ನು ಹೊಂದಿದ್ದು ಅದರದ್ದೇ ಆದಂತಹ ಸ್ಥಳೀಯ ಸಭೆಯನ್ನು ಕೂಡ ಹೊಂದಿತ್ತು. ಹಾಗೆ ರಾಜರುಗಳು ಬ್ರಾಹ್ಮಣರಿಗೆ ಅಗ್ರಹಾರಗಳಾಗಿ ದಾನ ನೀಡಿದ್ದಂತಹ ಪ್ರದೇಶಗಳೇ ಬ್ರಹ್ಮದೇಯಗಳು ಎನಿಸಿದ್ದವು. ಇಂತಹ ಬ್ರಹ್ಮದೇಯಗಳಲ್ಲಿ ಅವುಗಳ ಆಳ್ವಿಕೆಗಾಗಿ ಮಹಾಸಭೆಗಳು ಇದ್ದವು. ಈ ಬ್ರಹ್ಮದೇಯಗಳು ಸ್ವಾಯತ್ತತೆಯನ್ನು ಹೊಂದಿದ್ದಂತಹ ಘಟಕಗಳಾಗಿದ್ದವು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೋಡೋಣ ಚೋಳರ ಆಡಳಿತ ವ್ಯವಸ್ಥೆಯ ಅತ್ಯಂತ ಮುಖ್ಯವಾದಂತಹ ಆಕರ್ಷಣೆಯಾಗಿರುವ ಅವರ ಗ್ರಾಮಾಡಳಿತ ವ್ಯವಸ್ಥೆ ಅಥವಾ ಸ್ಥಳೀಯ ಸರ್ಕಾರಗಳ ಆಡಳಿತ ವ್ಯವಸ್ಥೆಯನ್ನು ಕುರಿತು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ. ಚೋಳರ ಗ್ರಾಮಾಡಳಿತ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಚೆಂಗಲ್ಪೇಟ್ ಜಿಲ್ಲೆಯ ಉತ್ತರ ಮೇರೂರು ಎನ್ನುವಲ್ಲಿ ದೊರೆತಿರುವಂತಹ 1ನೆಯ ಪಾರಾಂತಕನ 2 ಶಾಸನಗಳು ಈ ಚೋಳರ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವ ಆಧಾರಗಳಾಗಿವೆ. ಈ ಶಾಸನಗಳು ಸ್ಥಳೀಯ ಸರ್ಕಾರಗಳ ಸದಸ್ಯರುಗಳ ಆಯ್ಕೆ, ಆ ಸದಸ್ಯರುಗಳಿಗೆ ಬೇಕಾದಂತಹ ಅರ್ಹತೆ ಮತ್ತು ಗ್ರಾಮ ಸಭೆಯ ಕಾರ್ಯಕಲಾಪಗಳ ಮೇಲೆ ಬೆಳಕನ್ನು ಚೆಲ್ಲಿ ಚೋಳರ ಸ್ಥಳೀಯ ಸರ್ಕಾರಗಳ ಪ್ರಗತಿಯನ್ನು, ಅಲ್ಲಿದ್ದಂತಹ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ವ್ಯವಸ್ಥೆಯನ್ನು ತಿಳಿಸಿಕೊಡುತ್ತವೆ. ಈ ಶಾಸನಗಳ ಪ್ರಕಾರ ಆಡಳಿತದ ವಿಭಾಗಗಳ ರಚನೆ ಚೋಳರ ರಾಜ್ಯದಲ್ಲಿ ಹೀಗಿತ್ತು. ಚೋಳರ ಆಡಳಿತ ಕ್ರಮದ ವೈಶಿಷ್ಟ್ಯತೆ ಏನು ಅಂದರೆ ಈ ಗ್ರಾಮಗಳ ಆಂತರಿಕ ಸ್ವಾಯತ್ತತೆ. ಈ ನಿಟ್ಟಿನಲ್ಲಿ ಅನೇಕ ಗ್ರಾಮಗಳು ಸೇರಿದಂತಹ ಸಮೂಹಕ್ಕೆ ಕುರ್ರಂ ಎಂದು ಕರೆಯಲಾಗುತ್ತಿತ್ತು. ಅನೇಕ ಕುರ್ರಂಗಳು ಸೇರಿದಂತಹ ಸಮೂಹವನ್ನು ನಾಡು ಎಂದು ಕರೆಯಲಾಗುತ್ತಿತ್ತು. ಅನೇಕ ನಾಡುಗಳು ಸೇರಿದ ಸಮೂಹವನ್ನು ಕೊಟ್ಟಂ ಎಂದು ಕರೆಯಲಾಗಿತ್ತು. ಅನೇಕ ಕೊಟ್ಟಂಗಳನ್ನು ಸೇರಿಸಿ ಮಂಡಲಗಳನ್ನು ರೂಪಿಸಲಾಗುತ್ತಿತ್ತು. ಚೋಳರ ರಾಜ್ಯದಲ್ಲಿ ಇಂತಹ 6 ಮಂಡಲಗಳು ಇದ್ದದ್ದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇಂತಹ ಮಂಡಲಗಳು ರಾಜ ಮನೆತನಕ್ಕೆ ಸೇರಿದ್ದಂತಹ ಪ್ರತಿನಿಧಿಗಳ ಅಧೀನದಲ್ಲಿ ಆಳ್ವಿಕೆಗೆ ಒಳಪಟ್ಟಿದ್ದವು. ಇನ್ನು ಚೋಳರ ರಾಜ್ಯದ ಗ್ರಾಮ ಸಭೆಯ ರಚನೆ ಹೇಗಿತ್ತು ಎನ್ನುವುದನ್ನು ನೋಡುವುದಾದರೆ, ಚೋಳ ರಾಜ್ಯದ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ 30 ಜನ ಸದಸ್ಯರನ್ನು ಹೊಂದಿದಂಥ ಒಂದು ಮಹಾಸಭೆ ಇರುತ್ತಿತ್ತು. ಈ ಮಹಾಸಭೆಯ ಸದಸ್ಯರನ್ನು ಕುರವಲೈ ಅಥವಾ ಅದೃಷ್ಟ ಪರೀಕ್ಷೆಯ ಮೂಲಕ ಚೀಟಿ ಎತ್ತಿ ಆಯ್ಕೆ ಮಾಡಲಾಗುತ್ತಿತ್ತು.
ಇಂತಹ ಗ್ರಾಮ ಸಭೆಯ ಸದಸ್ಯರಾಗಬೇಕಾಗಿದ್ದಲ್ಲಿ ಆ ವ್ಯಕ್ತಿಗಳಿಗೆ ಕೆಲವೊಂದು ಅರ್ಹತೆಗಳನ್ನು ನಿಗದಿ ಮಾಡಲಾಗಿತ್ತು. ಅಂತಹ ಅರ್ಹತೆಗಳು ಯಾವುದು ಎನ್ನುವುದಾದರೆ, ಗ್ರಾಮ ಸಭೆಯ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗೆ ಆಸ್ತಿಗೆ ಸಂಬಂಧಪಟ್ಟಂತೆ, ವಯಸ್ಸಿಗೆ ಸಂಬಂಧಪಟ್ಟಂತೆ, ವಿದ್ಯೆಗೆ ಸಂಬಂಧಪಟ್ಟಂತೆ, ನೀತಿ ಮತ್ತು ಪ್ರಾಮಾಣಿಕತೆಗಳಿಗೆ ಸಂಬಂಧಪಟ್ಟಂತೆ ಈ ಅರ್ಹತೆಗಳನ್ನು ನಿಗದಿ ಮಾಡಲಾಗಿತ್ತು. ಅದರಲ್ಲಿ ಮೊದಲನೆಯ ಅರ್ಹತೆ ಏನು ಅಂದರೆ, ಗ್ರಾಮ ಸಭೆಯ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸುವಂತಹ ಅಭ್ಯರ್ಥಿಯು ಕನಿಷ್ಠ ಕಾಲುವೇಲಿ ಜಮೀನು ಅಥವಾ ಸ್ವಂತ ಮನೆಯನ್ನಾದರೂ ಹೊಂದಿರಲೇಬೇಕಿತ್ತು. ಎರಡನೇದಾಗಿ ಆ ಅಭ್ಯರ್ಥಿಯು ವೇದಶಾಸ್ತ್ರಗಳಲ್ಲಿ ಕುಶಲನಾಗಿರಬೇಕಿತ್ತು. ಮೂರನೆಯದಾಗಿ ಅಭ್ಯರ್ಥಿಯ ವಯಸ್ಸು 35ಕ್ಕಿಂತ ಹೆಚ್ಚು ಮತ್ತು 70ಕ್ಕಿಂತ ಕಡಿಮೆ ಇರಬೇಕಿತ್ತು. ನಾಲ್ಕನೆಯದಾಗಿ ಅಭ್ಯರ್ಥಿಯು ಕಳೆದ 3 ವರ್ಷಗಳಿಂದ ಸರ್ಕಾರದ ಯಾವುದೇ ಪ್ರಮುಖ ಹುದ್ದೆಯನ್ನು ಹೊಂದಿರುವಂತೆ ಇರಲಿಲ್ಲ. ಹಾಗೆ ನಾಲ್ಕನೆಯದಾಗಿ ಅಭ್ಯರ್ಥಿಯು ಹಾದರ ಅಥವಾ ಬೇರೆ ಯಾವ ಮಹಾಪಾತಕಗಳನ್ನು ಮಾಡಿರಬಾರದಿತ್ತು. ಅಭ್ಯರ್ಥಿಯು ಈ ಹಿಂದೆ ಸಭೆಯ ಸದಸ್ಯನಾಗಿದ್ದು ಸರಿಯಾಗಿ ಲೆಕ್ಕವನ್ನು ಇಡುವಲ್ಲಿ ವಿಫಲನಾಗಿದ್ದರೆ, ಹಾಗೆ ಚುನಾವಣೆಯ ವರ್ಷದ ಹಿಂದೆ 3 ವರ್ಷ ಅಧಿಕಾರವನ್ನು ಹೊಂದಿದ್ದರೆ ಅಂತಹವರು ಅಭ್ಯರ್ಥಿಗಳಾಗುವುದಕ್ಕೆ ಅರ್ಹತೆಯನ್ನು ಹೊಂದಿರಲಿಲ್ಲ. ಏಳನೇದಾಗಿ ಅಭ್ಯರ್ಥಿಯ ತಾಯಿಯ ಹಿರಿಯ ಅಥವಾ ಕಿರಿಯ ಸಹೋದರಿಯರ ಪುತ್ರರು ಅಭ್ಯರ್ಥಿಗಳಾಗಲು ಅನರ್ಹರಾಗಿದ್ದರು. ಎಂಟನೇದಾಗಿ ಅಭ್ಯರ್ಥಿಯ ತಂದೆಯ ಹಿರಿಯ ಅಥವಾ ಕಿರಿಯ ಸಹೋದರರು ಅಭ್ಯರ್ಥಿಗಳಾಗಲು ಅನರ್ಹರಾಗಿದ್ದರು. ಒಂಬತ್ತನೇದಾಗಿ ಅಭ್ಯರ್ಥಿಯ ಮಾವ ಅಥವಾ ಪತ್ನಿ, ಆ ಪತ್ನಿಯ ಸಹೋದರರು ಅಭ್ಯರ್ಥಿಗಳಾಗಲು ಅನರ್ಹರಾಗಿರುತ್ತಿದ್ದರು. ಅಭ್ಯರ್ಥಿಯ ಸಹೋದರಿಯರ ಪತಿಯರು ಹಾಗೂ ಪತ್ನಿಯರ ಸಹೋದರರು ಅಭ್ಯರ್ಥಿಗಳಾಗಲು ಅನರ್ಹರಾಗಿರುತ್ತಿದ್ದರು. ಕೊನೆಯದಾಗಿ ಅರ್ಹತೆಯನ್ನು ಕಳೆದುಕೊಂಡಿದ್ದಂತಹ ವ್ಯಕ್ತಿಗಳ ಹೆಣ್ಣು ಮಕ್ಕಳನ್ನು ವಿವಾಹವಾಗಿದ್ದ ಅಳಿಯಂದರು ಕೂಡ ಈ ಚೋಳ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಭ್ಯರ್ಥಿಗಳಾಗಲು ಅನರ್ಹರಾಗಿದ್ದರು. ಹೀಗೆ ಅರ್ಹರಾದಂತಹ ಅಭ್ಯರ್ಥಿಗಳು ತಮ್ಮ ವಿಭಾಗದಲ್ಲಿ ಪ್ರಚಾರವನ್ನು ಮಾಡಿ ಮತಯಾಚನೆಯನ್ನು ಮಾಡುತ್ತಿದ್ದರು. ನಂತರ ಗ್ರಾಮದ ಜನರೆಲ್ಲರೂ ಕೂಡ ನಿಗದಿಪಡಿಸಿದ ದಿನಾಂಕದಂದು ತಮಗೆ ಇಷ್ಟವಾದ ಅಭ್ಯರ್ಥಿಯ ಹೆಸರನ್ನು ಮತಪತ್ರದ ಮೇಲೆ ಬರೆದು ಅದನ್ನು ಮುಚ್ಚಿದಂತಹ ಮತಪೆಟ್ಟಿಗೆ ಅಥವಾ ಕಡುವಲೈನಲ್ಲಿ ಹಾಕುತ್ತಿದ್ದರು. ಮುಂದೆ ಚುನಾವಣೆಯ ದಿನಾಂಕದಂದು ಗ್ರಾಮದ ದೇವಾಲಯದಲ್ಲಿ ಗ್ರಾಮದ ಜನರ ಮುಂದೆ ಕೇಂದ್ರ ಸರ್ಕಾರದ ಅಧಿಕಾರಿಯ ಮೇಲ್ವಿಚಾರಣೆಯಲ್ಲಿ ಮತಪೆಟ್ಟಿಗೆಯ ಮೇಲಿನ ಬೀಗಮುದ್ರೆಯನ್ನು ತೆಗೆದು ಚಿಕ್ಕ ಮಗುವಿನಿಂದ ಒಂದೊಂದೇ ಮತಪತ್ರವನ್ನು ತೆಗೆಯಿಸಿ ಅದರಲ್ಲಿ ಬರೆಯಲಾಗಿರುವ ಹೆಸರನ್ನು ಓದಿ ಆ ಹೆಸರಿನ ಹೊಂದಿದ್ದಂತಹ ವ್ಯಕ್ತಿಯು ವಿಜೇತನಾಗಿದ್ದಾನೆ ಎಂದು ಘೋಷಿಸಲಾಗುತ್ತಿತ್ತು. ಆಗ ಜನರು ಚಪ್ಪಾಳೆಯನ್ನು ತಟ್ಟಿ ಆ ವಿಜಯಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದರು. ಹೀಗೆ ಚೋಳರ ರಾಜ್ಯದಲ್ಲಿ ಗ್ರಾಮದ ಚುನಾವಣೆಗಳು ಯಶಸ್ವಿಯಾಗಿ ಪ್ರಜಾಪ್ರಭುತ್ವದ ಸಿದ್ಧಾಂತಗಳ ಪ್ರಕಾರ ಜರುಗುತ್ತಿದ್ದವು. ಹೀಗೆ ಆಯ್ಕೆಯಾದಂತಹ 30 ಅಭ್ಯರ್ಥಿಗಳಲ್ಲಿ 12 ಮಂದಿಯನ್ನು ಸಂವತ್ಸವಾರ್ಯ ಅಥವಾ ವಾರ್ಷಿಕ ಸಮಿತಿಗೆ, ಮತ್ತೆ 12 ಅಭ್ಯರ್ಥಿಗಳನ್ನು ತೋಟವಾರಿಯ ಅಥವಾ ತೋಟದ ಸಮಿತಿಗೆ ಮತ್ತು 6 ಅಭ್ಯರ್ಥಿಗಳನ್ನು ಏರಿವಾರಿಯಂ ಅಥವಾ ಕೆರೆಯ ಸಮಿತಿಗೆ ಕೆಲಸಗಾರರನ್ನಾಗಿ ಆಯ್ಕೆ ಮಾಡಲಾಗುತ್ತಿತ್ತು. ಹೀಗೆ ಆಯ್ಕೆಯಾದಂತಹ ಸದಸ್ಯರುಗಳು ತಮ್ಮದೇ ಆದಂತಹ ಕರ್ತವ್ಯಗಳನ್ನು ನಿರ್ವಹಿಸಬೇಕಿತ್ತು. ಈ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಅಧಿಕಾರಾವಧಿ ಕೇವಲ 1 ವರ್ಷ ಮಾತ್ರವಾಗಿತ್ತು. ಅಭ್ಯರ್ಥಿಗಳು ವರ್ಷದಲ್ಲಿ 360 ದಿನಗಳು ಮಾತ್ರ ಕೆಲಸ ಮಾಡಬೇಕಾಗಿತ್ತು. ಉಳಿದ 5 ದಿನಗಳಲ್ಲಿ ಲೆಕ್ಕ ಪತ್ರಗಳ ತಪಾಸಣೆ ಮತ್ತು ಹೊಸ ಚುನಾವಣೆಗಳನ್ನು ನಡೆಸಲಾಗುತ್ತಿತ್ತು. ಚೋಳರ ರಾಜ್ಯದ ಈ ಗ್ರಾಮ ಸಭೆಗಳು ಸಣ್ಣ
ಪ್ರಜಾಪ್ರಭುತ್ವದಂತೆ ಇದ್ದುವು. ಇವುಗಳು ತಮಗೆ ಸೇರಿದ್ದಂತಹ ಗ್ರಾಮಗಳ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಲೆಕ್ಕಪತ್ರ ದಾಖಲೆ ಮತ್ತು ಆಯವ್ಯಯಗಳ ಪಟ್ಟಿಯನ್ನು ಇಟ್ಟಿರಬೇಕಿತ್ತು. ಒಟ್ಟಾರೆ ಚೋಳರ ರಾಜ್ಯವು ತಮಿಳುನಾಡಿನ ಇತಿಹಾಸದ ಗ್ರಾಮ ಸ್ವಾತಂತ್ರ್ಯದ ವಿಚಾರದಲ್ಲಿ ಆದರ್ಶವಾದುದಾಗಿದೆ. ವಿ.ಎ. ಸ್ಮಿತ್ ರವರ ಪ್ರಕಾರ ಪ್ರಾಚೀನ ಯುರೋಪ್ನಲ್ಲಿ ಅಥವಾ ಆಧುನಿಕ ಯುರೋಪಿನಲ್ಲಿ ಹೊಂದಿರಬಹುದಾಗಿರುವ ಅತ್ಯಂತ ವೈಜ್ಞಾನಿಕ ಮತ್ತು ಮುಂದುವರೆದಂತಹ ಸ್ಥಳೀಯ ಸ್ವಾಯತ್ತ ಸರ್ಕಾರ ಪದ್ಧತಿಯನ್ನು ಚೋಳರು ಅಂದೇ ರೂಪಿಸಿದ್ದರು ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ವಿಚಾರಗಳ ಮೂಲಕ ನಾನು ಈ ಚೋಳರ ರಾಜಕೀಯ ಇತಿಹಾಸ ಮತ್ತು ಅವರ ಸ್ಥಳೀಯ ಸರ್ಕಾರಗಳ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನಿಸಿದರೆ ಇಲ್ಲಿ ನನ್ನ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸವನ್ನು ಕೊಟ್ಟಿದ್ದೇನೆ. ದಯಮಾಡಿ ನನ್ನನ್ನು ಸಂಪರ್ಕಿಸಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇನೆ ಎನ್ನುವ ವಿಚಾರದೊಂದಿಗೆ ಈ ಸಣ್ಣ ವಿಡಿಯೋ ಕ್ಲಿಪ್ಪನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮಸ್ಕಾರಗಳು.